ಹಲೋ ನಮಸ್ಕಾರ, ವೆಲ್ಕಮ್ ಟು ಶ್ರೀಸ್ ಲೈಫ್ ನೋಟ್. ಇವಾಗ ನಾನು ಎಷ್ಟು ಚೆನ್ನಾಗಿ ಹೇಳ್ತಿದ್ದೇನಲ್ಲ ಶ್ರೀಸ್ ಲೈಫ್ ನೋಟ್ ಅಂತ. ಮುಂಚೆ ಎಲ್ಲ ಸೃಷ್ಟಿಸ್ ಲೈಫ್ ನೋಟ್ ಅಂತ ಹೇಳ್ತಿದ್ದೆ, ಇಲ್ಲಾಂದ್ರೆ ಸೃಷ್ಟಿಸ್ ಬ್ಲಾಗ್ ಅಂತ ಹೇಳ್ತಿದ್ದೆ. ಇವತ್ತು ನಾವು ಬಿಂದು ಅವ್ರದ್ದು ಆಕಾಂಕ್ಷಾ ಅವ್ರದ್ದು ಶೂಟಿಂಗ್ ಹೋಗ್ತಿದ್ದೇವೆ. ಒಂದು ಇಂಟೀರಿಯರ್ ಸ್ಟುಡಿಯೋ ಶೂಟಿಂಗ್ ಹೋಗ್ತಾ ಇದೀವಿ. ಅದನ್ನ ಮುಗಿಸ್ಕೊಂಡು ವಿಲ್ ಬಿ ಗೋಯಿಂಗ್ ಫಾರ್ ಸ್ಟ್ರೀಟ್ ಶಾಪಿಂಗ್ ಮೀನಾ ಬಜಾರ್ಗೆ. ದಟ್ ಇಸ್ ಅ ಸ್ಟ್ರೀಟ್ ಶಾಪಿಂಗ್ ಮೀನಕ್ಕನ್ ಬಜಾರ್ ಅಂತ ಇವ್ರು ಹೇಳ್ತಾಳೆ. ಸೊ ಅದನ್ನ ಮುಗಿಸ್ಕೊಂಡು ವಿಲ್ ಶೋ ಯು ಅರೌಂಡ್ ಹೆಂಗಿರುತ್ತೆ, ಏನೇನೆಲ್ಲ ಸೆಲ್ ಮಾಡ್ತಾರೆ. ಇಟ್ಸ್ ಅ ವೆರಿ ಲೋಕಲ್ ಮಾರ್ಕೆಟ್ ಅಂಡ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಮೈಸೂರಲ್ಲಿ ಮೀನಾ ಬಜಾರ್, ಎವ್ರಿಥಿಂಗ್ ಯು ಗೆಟ್ ಚೆನ್ನಾಗಿದೆ. ಸೊ ಅದನ್ನ ಶೂಟ್ ಮಾಡ್ಕೊಂಡು ಇಷ್ಟೊಂದೆಲ್ಲ ಕೆಲಸ ಇದೆ. ವಿಲ್ ಸಿ ಹೌ ಇಟ್ ಗೋಸ್ ಅಂಡ್ ವಿಲ್ ಕೀಪ್ ಯು ಅಪ್ಡೇಟೆಡ್. ಅಂಡ್ ಸೃಷ್ಟಿ ಚೆನ್ನಾಗಿ ಚಿಕನ್ ತಿಂದು ನಮ್ಮ ಮನೆಗೆ. ಅಮ್ಮ ಮಾಡಿದ್ದು, ಇವಳು ಮಾಡಿದ್ದಲ್ಲ, ಅಮ್ಮ ಮಾಡಿದ್ದು. ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ನಾನು ಅಡುಗೆ ಮಾಡಿದ್ರೆ ಪದೇ ಪದೇ ಕೇಳ್ತಾಳೆ ಅಂತ ಐ ವಾಂಟ್. ನನಗೆ ಚಿಕನ್ ಎರಡೇ ಕಡೆಯಲ್ಲಿ ಇಷ್ಟ ಆಗೋದು, ಅಂದ್ರೆ 3 ಕಡೆಯಲ್ಲಿ. ಸಾರಿ, ಒಂದು ದೊಡ್ಡಮ್ಮನ ಮನೆದು, ನಂದು ಮಲಮ್ಮನ ಮನೆದು ಚಿಕನ್ ಸಾರು, ಇನ್ನೊಂದು ಅದು ಕೋರಿ ರೊಟ್ಟಿ ಜೊತೆ, ಇನ್ನೊಂದು ನನ್ನ ಅಮ್ಮ ಮಾಡಿದ್ದು ಚಿಕನ್ ಸುಕ್ಕ. ಓ ಮೈ ಗಾಡ್, ಐ ಲವ್. ಆಂಟಿ ನಾನ್ ವೆಜ್ ತಿನ್ನಲ್ಲ, ಬಟ್ ಎಷ್ಟು ಚೆನ್ನಾಗಿ. ಮಮ್ಮಿ ನಾನ್ ವೆಜ್ ತಿನ್ನಲ್ಲ, ಮಮ್ಮಿ ಪ್ಯೂರ್ ವೆಜ್ ಇಲ್ಲ. ಶಿ ವೋಂಟ್ ಹ್ಯಾವ್ ಇಟ್ ಆಲ್. ಬಟ್ ಅವ್ರು ಮಾಡೋ ಚಿಕನ್ ಸುಕ್ಕ ಅಂಡ್ ಫಿಶ್ ನನಗೆ ಪರ್ಸನಲ್ ಆಗಿ ಸಖತ್ ಇಷ್ಟ. ಟೇಸ್ಟ್ ಮಾಡ್ದೇನೆ ಉಪ್ಪು ಖಾರ ಎಲ್ಲ ಸಖತ್ತಾಗಿ ಮಾಡ್ತಾರೆ. ನಾನು ಯಾವಾಗ ಹೋಗಿದ ತಕ್ಷಣ ನಾನ್ ಬರಕಿನ ಮುಂಚೆನೆ ಆಂಟಿ ವಿಲ್ ಬಿ ಸೆಟ್ ಅದನ್ನ ಮಾಡಕ್ಕೆ. ಅವಳು ಬರ್ತೇನಂತ ಹೇಳಿದ್ದೇನೆ, ಮಾರ್ನಿಂಗ್ ರೆಡಿ ಇರುತ್ತೆ. ಸೊ ಐ ಮಿಸ್ ಅ ಲಾಟ್. ನೆಕ್ಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ಆಂಟಿಗೆ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಮಂತ್ ಹೋಗ್ತಾ ಇದೀನಿ, ದೊಡ್ಡದಾಗೆ ಒಂದ್ ಬಾಂಡ್ಲಿಲ್ ಮಾಡಿಟ್ಬಿಡಿ, ಫುಲ್ ತಿಂತೀನಿ ಅಂತ. ಐ ಲವ್ ಸೋ ಮಚ್. ಫಿಶ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ದೇ ವರ್ ಕಾಲಿಂಗ್ ಮಿ ಫಿಶ್. Still calls me fish because ಅಷ್ಟು ಫಿಶ್ ಇಷ್ಟ. ಬಂದಾಗ್ಲೆಲ್ಲ ಫಿಶ್ ಇಲ್ಲ, ಚಿಕನ್ ಅಷ್ಟಿಲ್ಲ, ಫಿಶ್ ತುಂಬಾ ತಿಂತಾಳೆ ಮಂಗಳೂರಿಗೆ ಬಂದ್ರೆ. ಸೊ ನಾನು ಏನ್ ಹೇಳ್ತಿದ್ದೆ, ಇವತ್ತು ಅಮ್ಮ ನಿಂಗೆ ಥರ್ಡ್ ಮನೆ ಇಷ್ಟ ಆಗೋದು ನಮ್ಮ ಮನೆದು. ಥರ್ಡ್ ಮನೆ ಅಲ್ಲ, 3 ಕಡೆ ನಂಗೆ ಅದಂದ್ರೆ ಇಷ್ಟ. ಇಲ್ಲಿ ಅಮ್ಮ ಒಂದು ಚಿಕನ್ ಸುಕ್ಕ ಅಲ್ಲ, ಅದು ಸ್ಪೆಷಲ್, ಮೈಸೂರು ಸ್ಪೆಷಲ್ ಅಂತ ನಾನು ಹೇಳ್ತೇನೆ. ಎಂತ ಚಂದ ಮಾಡ್ತಾರೆ, ಅದರ ಹುಳಿ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂಗೆ ತುಂಬಾ ಇಷ್ಟ. ಇಲ್ಲಿ ಮೈಸೂರಿಗೆ ಬಂದ್ಮೇಲೆ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಮೊನ್ನೆ ಮಾಡಿದಾಗ ಮೇಡಮ್ ಇರ್ಲಿಲ್ಲ, ಇವತ್ತು ಮೇಡಮ್ ಗುರುವಾರ ಅಂತ ತಿಂತಿಲ್ಲ. ಬಟ್ ಏನ್ ತಿಂತೀಯಾ ಇಲ್ವಾ? ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ, ಅವಾಗಿಂದ ತಿಂತಾ ಇರಲಿಲ್ಲ. ಇವಾಗ ಬ್ರೇಕ್ ಮಾಡಿದ್ದೀನಿ. ಒಂದ್ ವೀಕ್ ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು ನಂದು. ಸೊ ಇವತ್ತು ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ, ನಂಗೆ ಏನಂದ್ರೆ ಐ ಬಿಲೀವ್ ಇನ್ ಸ್ಪಿರಿಚುಯಾಲಿಟಿ ಇನ್ ಎವ್ರಿಥಿಂಗ್. ಬಟ್ ಏನಾದ್ರು ತಿನ್ಬೇಕು ಅನ್ಸ್ದಾಗ ಐ ಈಟ್. ಬಿಕಾಸ್ ನಮ್ಗೆ ಸುಮ್ನೆ ದೇವ್ರ ಅಂತ ಹೇಳಿ ನಮ್ಗೆ ಅನ್ಸದೆ ತಿನ್ಕೊಂಡಿರೋದು ಅದು ನಂಗೆ ಸರಿ ಅನ್ಸಲ್ಲ. ನಮಗೆ ಏನ್ ಸರಿ ಅನ್ಸುತ್ತೆ ವಿ ಶುಡ್ ಡೂ ಅಂತ ಐ ಆಲ್ವೇಸ್ ಬಿಲೀವ್. ಸೊ ನಂಗೆ ತಿನ್ಬೇಕು ಅನ್ಸ್ತಾ ಇದೆ. ಸೊ ಐ ಹ್ಯಾವ್ ಟು ಡೇ. ಬಿಕಾಸ್ ಇವ್ರು ಅಷ್ಟು ಹೈಪ್ ಕೊಡ್ತಿದ್ರು ಅಮ್ಮ. ಹಂಗೆ ಕ್ರಿಸಾನ್ ನೋಡು, ಶೋ ದೆಮ್ ದ ಕ್ರಿಸಾನ್. ಸೊ ಈ ಏರಿಯಾ ಬಂದು ಮಿನಿ ಫಾರಿನ್ ಅಂತಾನೆ ಕರೀತಾರೆ. ದಿಸ್ ಇಸ್ ಗೋಕುಲಂ. ಬಿಕಾಸ್ ಈ ಏರಿಯಾದಲ್ಲಿ ಯಾವಾಗ್ಲೂ ಫಾರಿನರ್ಸ್ ಇರ್ತಾರೆ ಆಫ್ ಸೀಸನ್ ಅಲ್ಲಿ. ಐ ಮೀನ್ ಈ ತರ ಕೋಚಿಲ್ ವೆದರ್ ಇದ್ದಾಗೆಲ್ಲ ಈ ತುಂಬಾ ಯೋಗ ಮೆಡಿಟೇಷನ್ ಎಲ್ಲ ಮಾಡೋ ಕಡೆ. ಆ ಪಕ್ಕದ ರೋಡ್ಗಂತೂ ಹೊಟ್ಟೋದ್ರೆ ಇಟ್ ಲುಕ್ಸ್ ಲೈಕ್ ಮಿನಿ ಫಾರಿನ್ ತರಾನೇ. ಸೊ ಪೀಪಲ್ ಕಾಲ್ ದಿಸ್ as ಮಿನಿ ಫಾರಿನ್ ಆಫ್ ಮೈಸೂರ್. cheers ಮಾಡು. Cheers. ಲೊಕೇಶನ್ ರೀಚ್ ಆದ್ವಿ. ವಿ ಆರ್ ಗೋಯಿಂಗ್ ಇಲ್ಲಿದೆ. Hi. So she's doing her vlogs now. So you guys will be there. She'll give a link in the description as well. Yeah.
ಶೂಟ್ ಆಯ್ತು, ಇವಾಗ ಶಾಪಿಂಗ್ ಹೋಗ್ತಿದ್ದೇವೆ. ಶಾಪಿಂಗ್ ಜ್ಯುವೆಲ್ರಿ ಚೆಕ್ ಮಾಡೋಣ ಒಂದ್ಸಲ. ಅಲ್ಲಿ ಚೆನ್ನಾಗಿತ್ತು ಇಂಟೀರಿಯರ್. ಅಗೇನ್ ಮೇಡಮ್ ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾರೆ. ಎಸ್, ಸೊ ಯು ಕ್ಯಾನ್ ಡೆಫಿನೆಟ್ಲಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆರ್ಟ್ ಏನು ಅಲ್ಲಿ ಹೆಸರಂತ ಥರ್ಡ್ ಲೆವೆಲ್ ಇಂಟೀರಿಯರ್ಸ್, ಮತ್ತೆ ಅವ್ರದ್ದೇನೆ ಹೋಮ್ ಫರ್ನಿಶ್ ಸೆಟ್ಟಿಂಗ್ ತರ ಎಲ್ಲಾನು ಅವೈಲೇಬಲ್ ಇದೆ. ವಿಡಿಯೋನ ಹಾಕ್ತಾಳೆ ಸೃಷ್ಟಿ, ಅಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಪೇಜ್ ನ ಮೆನ್ಷನ್ ಇವಳ್ದು ರೀಲ್ ಲಿಂಕ್ ಹಾಕ್ತಾನೆ ಅಂಡ್ ಅವ್ರದ್ದು ಪೇಜ್ ಲಿಂಕ್ ಹಾಕ್ತಾನೆ. ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್. ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ತುಂಬಾ ಬಜೆಟ್ ಫ್ರೆಂಡ್ಲಿ ಅನ್ಸುತ್ತೆ ನಂಗೆ. ಅಂಡ್ ಸ್ವಲ್ಪ ಚಿಕ್ಕ ಸ್ಪೇಸ್ ಅಲ್ಲೇನೆ ತುಂಬಾ ಥಿಂಗ್ಸ್ ನ ಫಿಟ್ ಇನ್ ಮಾಡಕ್ ನಾವ್ ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಅದನ್ನ ನೀಟಾಗಿ ಯೂಟಿಲೈಸ್ ಮಾಡ್ಕೊಂಡಿರೋ ಅಂದ್ರೆ ಸ್ಪೇಸ್ ಇಟ್ಸ್ ಲಿಟ್ರಲಿ ಆಟ್ ಆಫ್ ವೇಸ್ಟ್. ನಾವು ಕನ್ಸ್ಟ್ರಕ್ಷನ್ ಕೊಡೋದಕ್ಕೂ ಇಂಟೀರಿಯರ್ಸ್ ನ ಸಪರೇಟ್ ಆಗಿ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಿಕಾಸ್ ಚಿಕ್ಕ ಜಾಗದಲ್ಲಿ ನಮ್ಗೆ ಹೆಂಗ್ ಬೇಕು, ಬಿಕಾಸ್ ಯಾವಾಗ್ಲೂ ಮನೆ ನಮ್ ಡ್ರೀಮ್ ಹೌಸ್ ತರ ಕಟ್ಟಿಸ್ಕೋಬೇಕು ಅಥವಾ ಎಲ್ಲ ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಕೋತಾ ಇರ್ತೀವಿ. ಸೊ ಐ ಥಿಂಕ್ ಇಟ್ಸ್ ವೆರಿ ನೈಸ್. This is the best place to contact. Yeah, for sure. ಕರಣ್ ನಾನು ಹೇಳ್ಸಿ ಮಾಡ್ಬೇಕು. ಆದ್ರೂ ಶೂಟ್ ಇದ್ದಾಗ ನಾನು ಇಗ್ನೋರ್ ಮಾಡ್ತೇನೆ. ನನ್ನ ಶೂಟ್ ಇದ್ದಾಗ ಹಿಂಗ್ 2-3 ನೋಡು ವೀಕ್ ಡೇಸ್ ಎಲ್ಲಾನು ಕಾಲೇಜ್ ಇರುತ್ತೆ ನಂಗೆ, ಆಯ್ತಾ. ಈವ್ನಿಂಗ್ಸ್ ಒಂದೊಂದು ಇಂಪಾರ್ಟೆಂಟ್ ಶೂಟ್ಸ್ ಗಳು ಅವತ್ತಿನ ದಿನನೇ ಪೋಸ್ಟ್ ಮಾಡಿ ಅನ್ನೋ ಶೂಟ್ಸ್ ಗಳೆಲ್ಲ ಐ ಹ್ಯಾವ್ ಟು ಶೂಟ್ ಅಂಡ್ ಎಡಿಟ್ ಅಂಡ್ ಸೆಂಡ್ ದೆಮ್. ಸ್ಯಾಟರ್ಡೇಸ್ ಅಂತೂ ವೀಕ್ ಎಲ್ಲ ಶೂಟ್ಸ್ ಗಳು ಸ್ಯಾಟರ್ಡೇ ಸಂಡೇಸ್ ಅಲ್ಲಿ ಬಿ ಕೀಪಿಂಗ್. ಇಲ್ಲಿ ಮನೇಲೇ ಬೈತಾರೆ ನನ್ಗೆ, ಇರಲ್ಲ ಮನೇಲಿ. ಮ್ಯೂಸಿಕ್ ಹಾಕಿದ್ರು ಕಾಪಿರೈಟ್ ಇಶ್ಯೂ ಬರುತ್ತೆ. ಕ್ಯಾಮ್ರಾ ಬರ್ಸಲ್ಲ ನೀನು. तेरे मेरे बीच में क्या है ಅಲ್ಲಿ ಬರುತ್ತೆ ಕಾಪಿರೈಟ್ಸ್. ಆಮೇಲೆ ನಂದು ವಾಯ್ಸಿಗೆ ಬರಲ್ವಾ? ಇಲ್ಲ, ನಂದು ಅಷ್ಟು ಚೆನ್ನಾಗಿದ್ರೆ ವಾಯ್ಸ್ ಬರುತ್ತೆ. ಈ ಕಾಗೆ ತರ ಕ್ಯಾ ಹೇ ಅಷ್ಟು ಚೆನ್ನಾಗಿದ್ರೆ ನೀನ್ ನಮ್ ಕೈಗೆ ಸಿಕ್ಕಿದ ಅಲ್ಲೆಲ್ಲೆಲ್ಲೋ ನೋಡ್ಬೇಕಿತ್ತು ನೀವು. ಆಮೇಲೆ ಫುಲ್ ನಾನು ಒಂದ್ ಸಾಂಗ್ ಹೇಳಕ್ಕೂ 1 lakh ಚಾರ್ಜ್ ಮಾಡ್ತಿದ್ದೆ. ನೀನ್ ನಿಜವಾಗ್ಲೂ ಮ್ಯೂಸಿಕ್ ಕ್ಲಾಸ್ ನ ಮಾಡ್ಬೇಕಾ ಕರೆಕ್ಟ್ ಆಗಿ ಮಾಡಿದಿದ್ರೆ ಅಲ್ಲೇ ಇರ್ತಿದೆ ಅನ್ಸುತ್ತೆ. ಸರಿ ಗ ಮಾತಾಡ್ಕೊಂಡು ನಾನಲ್ಲ, ನೀನ್ ಆಡಿಯನ್ಸ್ ಕಿವಿ ಮುಚ್ಕೋತಾರೆ ನೀನ್ ಆಡಿದ್ರೆ ಕೇಳಿಸ್ಕೊಳಕ್ಕಾಗಲ್ಲ. ಒಂದ್ ಸಾಂಗ್ ಆಡು, ಒಂದ್ ಸಾಂಗ್ ಕರೆಕ್ಟ್ ಆಗಿ ಆಡು. ಇಲ್ಲ ಅಗ್ರಿ ಆಡು. ಕೃಷ್ಣ ನೀ ಬೇಗನೆ ಬಾರೋ. ಬರದೇವ್ರು ಬರಲ್ಲ. ನಾನ್ ದೇವ್ರನ್ನ ಕರೀಲಿಲ್ಲ. ಕೃಷ್ಣ ಇನ್ಯಾರು? ಆಲ್ ಕೃಷ್ಣ ಹೋದೆ. ಬೇಡ, ನನ್ ಜೀಜು ಕೃಷ್ಣನೇ ಬೇಡ. ಕೃಷ್ಣ ಬೇಡ, ರಾಮ ಸಾಕು. ಆಲ್ ರಾಮಸ್ ರಾಮ. ಅಜ್ಜ ರಾಮ. ಓಕೆ, ಕೃಷ್ಣ ರಾಮ ಬಿಟ್ಟು ಇನ್ಯಾರನ್ನ ಕರೀತೀಯ? ವಿಷ್ಣು ಯಾರೋ ಇರ್ತಾರೆ ನಿನ್ ಲಿಸ್ಟ್ ಅಲ್ಲಿ. ವಿಷ್ಣು ಇಲ್ಲ, ವಿಷ್ಣು ಇಲ್ಲ. ನನ್ ವಿಷ್ಣು ದೇವರ ತಕ್ಷಣ ಅವ್ರಿದ್ದಾರೆ ಅಂತ ಅಂತೀಯ? ಇಲ್ಲ, ವಿಷ್ಣು ಇಲ್ಲ. ಯಾರು? ಮಂಗಳೂರಲ್ಲಿ ಇದು ರೆಡ್ ಅಲರ್ಟ್. ನನಗೆ ಏನೋ ಗೈಸ್, ನೀವ್ ಹೇಳಿ ಯಾವ ತರ ವಿಡಿಯೋಸ್ ಸೃಷ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನಿಮ್ಗೆ ಯಾವ ತರ ವಿಡಿಯೋಸ್ ವಾಚ್ ಮಾಡ್ಬೇಕು ಅದನ್ನೆಲ್ಲ ಕಮೆಂಟ್ ಅಲ್ಲಿ ಹಾಕಿ. ಸೊ ಸೃಷ್ಟಿ ವಿಲ್ ಡೆಫಿನೆಟ್ಲಿ ಕಮ್. ನಮ್ದೊಂದು ಅಷ್ಟು ವಿಡಿಯೋಸ್ ಗಳನ್ನ ಶೆಡ್ಯೂಲ್ ಮಾಡಿದೀವಿ. ಐ ಡೋಂಟ್ ನೋ ಎಷ್ಟು ಮಾಡಕ್ ಆಗುತ್ತೆ ಇಲ್ಲಿ ಅಂತ, ಬಿಕಾಸ್ ವಿ ಹ್ಯಾವ್ ವೆರಿ ಲೆಸ್ ಟೈಮ್ ಅಂಡ್ ಸ್ವಲ್ಪ ಬಿಸಿ ಇದೀವಿ ಇಬ್ರುನು. ಸೊ ವಿ ಡೋಂಟ್ ನೋ ಮಾಡಕ್ ಎಷ್ಟಾಗತ್ತೆ ಅನ್ನೋ ಅಂತ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನನ್ ಜೊತೆ ಮಾಡ್ಬೇಕಾ? ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ನಿನ್ನೆನೆ ಹೋಗೋಕಿದ್ದೆ, ನಿನ್ನೆಲ್ಲ ಮೊನ್ನೆ ಹೋಗೋಕಿದ್ದೆ. ಮೇಡಮ್ ಹುಷಾರಿರ್ಲಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದಕ್ಕೆ ನಾನು ಅವಳ ಹತ್ರ ಕೇಳಲೂ ಇಲ್ಲ. ಟಿಕೆಟ್ ಹಾಗೆ ಬುಕ್ ಮಾಡಿದ್ದೆ, ಅವಳಿಗೆ ಜ್ವರ ಬಂತು ನಾನು ಹೋಗೋದ್ ಕೇಳಿ. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಕೇಳ್ದೆ ಬುಕ್ ಮಾಡಿದ್ಲು. ಒಂದು ಅವಳು ಹೋಗ್ತಿದ್ದಾಳೆ ಅಂತ, ಬಿಕಾಸ್ ಎಷ್ಟೊಂದು ದಿನ ನಾನು ಮೈಸೂರಿಗೆ ಬಂದಿದ್ದು, ನಂಗೆ ಅವಳನ್ನ ಕಳ್ಸಿಕೊಡಕ್ ಇಷ್ಟ ವರ್ಷ ಆದ್ಮೇಲೆ. ಸೊ ಅದಕ್ಕೆ ನಂಗೆ ಜ್ವರ ಬಂದ್ಬಿಡ್ತು, ಫುಲ್ ಪೀಕ್ ಜ್ವರ ಆಯ್ತು ನನ್ಗೆ. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು ನನ್ನ. ಸೃಷ್ಟಿದ್ ಏನು ಅಂತ ಹೇಳಿದ್ರೆ, when she is love with someone other ಏನ್ ರಿಲೇಷನ್, ಸಿಸ್ಟರ್ ರಿಲೇಶನ್ಶಿಪ್, ಬ್ರದರ್ ರಿಲೇಶನ್ಶಿಪ್ ಅಥವಾ ಅವಳದು ಫ್ರೆಂಡ್ಶಿಪ್, ಅವಳದು ಅಂತ ಯಾರಾದ್ರೂ ಜನ್ಯೂನಗಳು ನನ್ ಫ್ರೆಂಡ್ಶಿಪ್ ನಂದು ಅಂತ ಅವಳು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ
ಶಿ ವಿಲ್ ಗಿವ್ 100%, 200%. ಫಾರ್ ಎಕ್ಸಾಂಪಲ್, ನಾನ್ ಜಡ್ಜ್ ಆಗಿ ತುಂಬಾ ಶೋಸ್ ಗಳನ್ನ ಮಾಡಿದೀನಿ. ಯು ಡೋಂಟ್ ಬಿಲೀವ್, ಐ ಡೋಂಟ್ ನೋ ಯಾವ ಫ್ರೆಂಡ್ಸ್ ಈ ತರ ಮಾಡ್ತಾರೆ ಅಂತ. ನನ್ ಚಪ್ಪಲಿ ತಗೊಂಡ್ ಬಂದು ನನ್ ಕಾರ್ ಹತ್ರ ಕೊಡ್ತಾರೆ ದೊಡ್ಡ ಹಾಕು ಅಂತ. ನೋ ಫನ್ ಇನ್ ದಿಸ್ ವರ್ಲ್ಡ್. ಇವಾಗಿನ ಎಲ್ಲಾರು ಜಲಸಿ ಆಗ್ತಾರೆ, ಗ್ರೋತ್ಗೆಲ್ಲ ಜಲಸಿ ಪಡ್ತಾರೆ. ಮೈ ಫ್ರೆಂಡ್, ಐ ಆಮ್ ಸೋ ಪ್ರೌಡ್. ಯಾವತ್ತೂ ಹಂಗ್ ಮಾಡಿಲ್ಲ ನನ್ಗಳು. ಚಪ್ಪಲಿ ಹಾಕೊಂಡ್ ಬರೋದು, ನನ್ನ ಪ್ರಿನ್ಸಸ್ ತರ ಡೋರ್ ಓಪನ್ ಮಾಡಿ ಕೂರ್ಸೋದಾಗಿರ್ಬೋದು, ಅದೆಲ್ಲ ಮಾಡ್ತಾಳೆ. ಐ ಡೋಂಟ್ ನೋ ನನ್ಗೆ ಎಷ್ಟು ಥ್ಯಾಂಕ್ ಯು ಅಥವಾ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು ನನ್ಗೆ ಗೊತ್ತಿಲ್ಲ. ಐ ಕ್ಯಾಂಟ್ ಎಕ್ಸ್ಪ್ರೆಸ್ ಆ ತರ ಅವಳು. ಸೊ ನನ್ ಜ್ವರ ಬಂದಾಗ್ಲೂ ಅಷ್ಟೇ, ಒಳ್ಳೆ ಅಮ್ಮ ಕೇರ್ ಮಾಡೋ ತರ ಮಾಡ್ತಾಳೆ. ನಿಂಗೆ ಮಧ್ಯರಾತ್ರಿ ಎದ್ಬಿಟ್ಟು ನಿಂಗೆ ಜ್ವರ ಇದೆ ಅಂತ ನೋಡೋದು, ವಿಕ್ಸ್ ಎಲ್ಲ ಹಾಕೊಳ್ಳೋದು. ವಿಕ್ಸ್ ಹಾಕ್ಬೇಕಾದ್ರೆ ಇಷ್ಟು ವಿಕ್ಸ್ ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಹುಷಾರಾಗತ್ತೆ ಸುಮ್ನಿರು ಅಂತ. ಹುಷಾರಾಗದ್ರಿ, ಉಸಿರಾಡೋದ್ರಿ ಎಲ್ಲಾ ಕಡೆ ನೀರ್ ಬರ್ತಾ ಇತ್ತು ನಂಗೆ ಲಿಟ್ರಲಿ. ಹುಷಾರಾಗ್ಬೇಕಷ್ಟೇ. ವಾಟ್ ಎಲಿಫೆಂಟ್ ಬರುತ್ತೆ ಇವಾಗ ಸ್ವಲ್ಪ ಹೊತ್ತರಲ್ಲಿ. ಸೊ ಹಂಗೆ ಸೃಷ್ಟಿ ಬಗ್ಗೆ ತುಂಬಾನೇ ಹೇಳ್ಬೇಕು. ನನ್ಗೆ ಎಷ್ಟು ಫನ್ ಎಲ್ಲ ಮಾಡ್ತಾ ಇದ್ವಿ ಅಂದ್ರೆ ನಾವು ಇವಾಗ್ಲೂ ಮಾಡ್ತೀವಿ, ಹೈಪರ್ ಆಗೇ ಇದೀವಿ. ಬಟ್ ವಿ ಡೋಂಟ್ ಕ್ಯಾಪ್ಚರ್ ಮಾಡೋದೇ ಇಲ್ಲ ಆ ಟೈಮ್. ಅಂಡ್ ತಿರ್ಗಿ ಅದನ್ನ ರೀಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ಅದೇ ಇವಾಗ ನಿಮ್ಗೆ ಏನ್ ತರ ವಿಡಿಯೋ ಬೇಕು, ಸೃಷ್ಟಿ ಈ ತರ ಮಾಡೋದ್ರ ಸಜೆಷನ್ಸ್ ಇದೆ, ವಿ ಆರ್ ವೆರಿ ಓಪನ್ ಟು ಟೇಕ್ ಯುವರ್ ಸಜೆಷನ್ಸ್. ಪ್ಲೀಸ್ ಅದನ್ನ ಕಮೆಂಟ್ ಮಾಡಿ. ಚಾಲೆಂಜ್ ವಿಡಿಯೋಸ್, ಪ್ರಾಂಕ್ ವಿಡಿಯೋಸ್ ಅದೆಲ್ಲಾನು. ಸೊ ನಿಮ್ಗೆ ಯಾವ್ದು ಇಷ್ಟ ಸೃಷ್ಟಿನ ನೋಡಕ್ಕೆ ಅಂತ ಗೊತ್ತಾದ್ರೆ ವಿಲ್ ಡೆಫಿನೆಟ್ಲಿ ಶೂಟ್ ಇಟ್ ಅಷ್ಟೇ. ಇವಾಗ ನೆಕ್ಸ್ಟ್ ಮಂತ್ ತಿರ್ಗಾ ಐ ಆಮ್ ಗೋಯಿಂಗ್ ಟು ಹರ್ ಪ್ಲೇಸ್. So we can do some nice pranks ಅದೆಲ್ಲ ಮಾಡ್ಬೋದು. So please do comment and let us know. ನೀವು ಕಮೆಂಟ್ ಮಾಡಿದ್ರೆ we feel really really happy. ಎನರ್ಜಿ ಬರುತ್ತೆ, ಬೂಸ್ಟ್ ಆಗುತ್ತೆ ನಮ್ಗೆ. So we want your support. ಸೈಂಟ್ ಫಿಲೋಮಿನಾ ಚರ್ಚ್ ಅಂಡ್ ಇಲ್ಲೇ ಮೀನಾ ಬಜಾರ್. ಈ ಕಡೆ ಮೀನಾ ಬಜಾರ್ ರೈಟ್. ಚೆನ್ನಾಗಿದೆ ಅಲ್ವಾ ಅದು? ಇನ್ನೊಂದು ಹಾಕಿ ನೋಡು, ಇನ್ನೊಂದು ದಪ್ಪದಿದೆಯಲ್ಲ. ಯಾ ಯಾವುದು ಏನೋ ಹಬ್ಬ ಫಂಕ್ಷನ್ಸ್ ಇಲ್ಲ ಅಲ್ವಾ? ಅಟ್ಲೀಸ್ಟ್ ಇಟ್ ಟೇಕ್ ಒನ್. ಸಡನ್ ಆಗಿ ನಾನು ಮದ್ವೆ ಆಗ್ತೇನೆ ಅಂತ ಹೇಳಿದ್ರೆ ಸಡನ್ ಆಗಿ ವಿದಿನ್ ತುಂಬಾ ಬಂದ್ಬಿಡುತ್ತೆ ನನಗೆ. ವಿದಿನ್ 2 days ಅಲ್ಲಿ ಹುಡುಗ ಸಿಗ್ಬೇಕಲ್ಲ ಮೇನ್. ನನ್ಗೆ ನೀನ್ ಇವಾಗ ಮದ್ವೆ ಆಗ್ತೀಯ ಅನ್ನೋ ಹೋಪ್ಸೇ ಇಲ್ಲ. ಕರ್ಕೊಂಡು ಹೋಗ್ತಾ ಮಕ್ಕಳನ್ನ. ಇವ್ರಿಗೆ ಒಂದು ಇದೇ ಇಲ್ಲಲ್ಲ, ಬಿಟ್ರು ಸುಮ್ಮನೆ. ಅಯ್ಯೋ ಮಗು ತಲೆ ಡುಬ್ ಅಂತ ಹೊಡಿತು ಆ ಲಾರಿಗೆ. ಏನಾಗಲ್ಲ ಏನಲ್ಲ. ನೋ, ಯಾರಿನಿ ಮೀಟ್ ಮಾಡ್ಬೇಕ ಬಂದ್ಬಿಡ್ತೀನಿ ಅಷ್ಟೇ. ನಾವು ಜೋರ್ ಮಾತಾಡ್ಬೇಕಲ್ಲ. ಯಾರಿನಿ ಮೀಟ್ ಮಾಡಿ ಅಲ್ಲಿ ಕಮ್ ಬ್ಯಾಕ್ ಸೂನ್. ಚೂರ್ ಕೆಲಸ ಇದೆ ನಂಗೊಂದು ಅರ್ಧ ಗಂಟೆ ಕೆಲಸ. ಅರ್ಧ ಗಂಟೆ ಆಯ್ತು. ನಿನ್ ಅಮ್ಮ ಜೊತೆ ಮಾತಾಡ್ಕೊಂಡು ನಿಂಗೆ ಕೂರೋ ಅಷ್ಟೊತ್ತಿಗೆ ಅಲ್ಲಿ ಕಮ್ ಬ್ಯಾಕ್. ನಾನು ಟೈಮರ್ ಹಾಕಿರ್ತೇನೆ, ನಾನು ಮನೆಗೆ ರೀಚ್ ಆಗಿ ಟೈಮರ್ ಹಾಕ್ತೇನೆ 30 minutes. ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ. ಆಗುತ್ತೆ. ಬಾಗಿಲ್ ತೆಗಿಯಲ್ಲ. ಬಾಗಿಲ್ ತೆಗಿಯಲ್ವಾ? ಮನೆದ್ ಬಾಗಿಲ್ ತೆಗಿಯಲ್ಲ. ಬರ್ತೀನಿ. ಸ್ಲಿಮ್ ಆಗಿದ್ದೀನಿ ನಾನು. ಎಲ್ಲಿದೆ ಪ್ಯಾಕ್ಸ್? ಎಲ್ಲಿದೆ? ಮಿನಿಮಮ್ 3 months ಪ್ರೆಗ್ನೆಂಟ್ ಇದ್ದೀನಿ. ನೋಡು, ಒಂದು 2 months ಆದ್ಮೇಲೆ ಅಲ್ಲಿ ಶೋ ಮೈ. ಇದೇ 5 years ಆದ್ಮೇಲೆ ಆಲ್ ದಿಸ್ ವಿಲ್ ಫೇಡ್ ಅವೇ. ನೋ, ವಿಲ್ ಬಿ ಬಿಸಿ ಇನ್ ಅವರ್ ಓನ್ ವರ್ಕ್ ಅಲ್ವಾ? ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್, ವರ್ಕ್ ಅಂಡ್ ಆಲ್ ಆಫ್ ದಟ್. ವಿ ಮಿಸ್ ದಿಸ್ ಡೇಸ್ ಅಲ್ವಾ? ನಿಂಗೆ ಇನ್ನೂ ನೆನಪಿದೆ ಅಜ್ಜಿ ಮನೇಲಿ ಆಟ ಆಡೋದು ನಾವು ಹಾಲಿಡೇಸ್ ಬಂದ್ರೆ. ಅಂಡ್ ಬರೇ ಊಟ ಮಾಡು ಮಲ್ಗು ಇಸ್ ಅ ಗ್ರೇಟೆಸ್ಟ್ ಥಿಂಗ್. ಅಸೈನ್ಮೆಂಟ್ ಮಾಡೋದೇ ಒಂದು ದೊಡ್ಡ ತಲೆನೋವು ಇರ್ತಾ ಇತ್ತು ನಮ್ಗೆ. ಪಾಕೆಟ್ ಮನಿ ಅಂತ ನಮ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗ್ಬಿಟ್ರೇನೆ ಫುಲ್ ಖುಷಿ. ಅಂಡ್ ಹೆಂಗ್ ಅದನ್ನ ಸ್ಪೆಂಡ್ ಮಾಡೋದು ಅಂತ ಎಷ್ಟು ತಗೊಂಡ್ರು ಎಷ್ಟೊಂದೆಲ್ಲ ತಗೋಬಹುದು. ಇವಾಗ ಫಾರ್ ಎಕ್ಸಾಂಪಲ್ 100 rupees ಅಲ್ಲಿ ಎಷ್ಟೊಂದು ಬರ್ತಿತ್ತು ಮುಂಚೆ. ಎಕ್ಸಾಕ್ಟ್ಲಿ, ಹೌದು. ಪ್ರೈಸಿಂಗ್ ವಾಸ್ ಆಲ್ಸೋ ಲೈಕ್ ದೋ ವಿ ಆರ್ ಜೆನ್ ಝಿ, ವಿ ನೋ ದಟ್ ಬಾಂಡ್ ಬಿಕಾಸ್ ನಾವು
2000 ಎಕ್ಸಾಕ್ಟ್ಲಿ ಹೌದು, ಹೌದು, ಹೌದು. ಎಕ್ಸಾಕ್ಟ್ ಬಾರ್ನ್ ಆಗಿರೋದ್ರಿಂದ ಬೋತ್ ಆಫ್ ದೆಮ್. ಇವಾಗ ಫಾರ್ ಎಕ್ಸಾಂಪಲ್ 100% ದುಡಿತಾ ಇದ್ರು 99% ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆಲ್ರೆಡಿ ಅಂಡ್ ನಮ್ಗೆ ದುಡ್ಡಿಲ್ಲ ಅನ್ಸ್ತಾ ಇರುತ್ತೆ. ಲೈಫ್ ಚೇಂಜಸ್ ಅ ಲಾಟ್ ಅಂಡ್ ಟೀಚಸ್ ಅ ಲಾಟ್. ನಾವ್ ಅದೆಲ್ಲ ಇವಾಗ ಜನರಿಗೆ ಯಾರು ವ್ಯಾಲ್ಯೂ ಕೊಡಲ್ಲ. ಐ ಡೋಂಟ್ ನೋ, ಎವ್ರಿವನ್ ವ್ಯಾಲ್ಯೂಸ್ ಓನ್ಲಿ ಫಾರ್ ಮನಿ. ಹಾಗೆ ಕತೆ. ತುಂಬಾ ಸಿದ್ಧಾಂತ ಮಾತಾಡ್ತಾ ಇದೀವಿ ಮತ್ತೆ ಯಾಕೋ ನೀತು ಎಸ್ ಟಾರ್ಚ್ ಆಫ್ ಮಾಡಬೇಕು, ಲೈಟ್ ಆಫ್ ಮಾಡಬೇಕು. ನೋಡು ಹಾಯ್, ನಾವು ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಆ್ಯಕ್ಚುಲಿ ನಾನು ಮನೆಗೆ ರೀಚ್ ಆದೆ. ನನ್ನ ಮನೆಗೆ ಬಿಟ್ಟು ಬಿಂದು ಅವಳ ಫ್ರೆಂಡನ್ನು ಮೀಟ್ ಆಗೋಕ್ಕೆ ಹೋಗಿದ್ದಾಳೆ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದ ಡೇ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.